ಅವು ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ಸರ್. ಒಂದು ಆನೆಗೆ ಎಷ್ಟು ಎಕರೆ ಕಾಡು ಬೇಕು ಹೇಳಿ? ಆ ಏರಿಯಾ ಇದೆ, ಅದು ಸೈಂಟಿಫಿಕ್ ಆಗಿ ಆಗೋದಿಲ್ಲ. ಇಲ್ಲ ಅವನ್ನ ಬೇರೆ ರಾಜ್ಯಗಳಿಗೆ ಇಲ್ಲಿಗಾರು ಕಳಿಸ್ಕೊಡ್ಬೇಕು, ಏನಾದ್ರು ಮಾಡಬೇಕು. ರೈತರ ಕೋವಿಗೆ ಅವಕಾಶ ಮಾಡಿಕೊಡಿ. ನೀವು ಹೇಗೂ ಕೊಲೆ ಮಾಡ್ತಾ ಇದ್ದೀರಿ ಅದನ್ನ, ಆನೆಗಳನ್ನು ರೈತರಿಗೆ ಅವಕಾಶ ಮಾಡಿಕೊಡಿ. ನಾವು ಗುಂಡಿಟ್ಟು ಸಾಯಿಸ್ತೇವೆ ಅದನ್ನು. ಆ ರೂಟ್ ಮ್ಯಾಪ್ ಅರಣ್ಯ ಇಲಾಖೆಯಲ್ಲಿ ಇದೆ. ಆ ರೂಟ್ ಮ್ಯಾಪ್ ಆಧಾರದಲ್ಲಿ ಫೆನ್ಸಿಂಗ್ ಅನ್ನು ಹಾಕಿದ್ರೆ ತುಂಬಾ ಪ್ರಯೋಜನ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಆಗ್ತದೆ. ಸ್ನೇಹಿತರೆ, ವಿಧಾನಸಭಾ ಕಲಾಪದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಮತ್ತೆ ಶಾಸಕರ ಮಧ್ಯೆ ಕಾಡಾನೆಗಳ ಹಾವಳಿಗಾಗಿ ಚರ್ಚೆ ತಾರಕಕ್ಕೆ ಏರ್ತಾ ಇರೋದನ್ನ ನೋಡ್ತಾನೆ ಇರ್ತೀವಿ. ಈ ಆನೆಗಳು ಹಳೆ ಕಾರಿಡಾರು, ಹೊಸ ಕಾರಿಡಾರು, ಆ ಹಾದಿ ಈ ಹಾದಿ ಅಂತ ಹೇಳೆಲ್ಲ ಈಗೆಲ್ಲ ಕಡೆನೂ ಕೂಡ ಜನ ನಿಬಿಡ ಪ್ರದೇಶಗಳಿಗೆಲ್ಲ ಬರ್ತಿದೆ. ಅಂದರೆ ಮೊದಲೆಲ್ಲ ಕಾಡನಂಚಿನ ಗ್ರಾಮಗಳಲ್ಲಿ ಕಾಟ ಆಗ್ತಿರೋವಂಥದ್ದು ಈಗ ಎಲ್ಲ ಕಡೆಯೂ ಅಂತಂದರೆ ಸ್ವಲ್ಪ ಕುರುಚಲು ಸಸ್ಯವರ್ಗ ಇರುವಂಥದ್ದು, ಕಿರು ಅರಣ್ಯ, ಅದಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶಗಳು ಎಲ್ಲ ಕಡೆಯೂ ಕೂಡ ಬರ್ತದೆ. ಆ ಥರದ ಒಂದು ಘಟನೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರ ಹೋಬಳಿಯಲ್ಲಿ ಆಗಿದೆ. ಶೆಟ್ಟಿಹಳ್ಳಿ ಮತ್ತು ಭದ್ರಾ ವೈಲ್ಡ್ ಲೈಫ್ ಏನಿದೆ ಅವೆರಡೂ ಕೂಡ ಒಂದಕ್ಕೊಂದು ಆಲ್ಮೋಸ್ಟ್ ಹೊಂದ್ಕೊಂಡಂಗೆ ಇರುವಂಥದ್ದು. ಆನೆಗಳು ಭದ್ರಾ ಸರಹದ್ದಿನಿಂದ ಶೆಟ್ಟಿಹಳ್ಳಿಗೆ ಬಂದವು. ಅವು ವಾಪಸ್ಸು ಹೋಗೋದೇ ಇಲ್ಲ, ಒಂದು ವರ್ಷಗಳ ಕಾಲ ಅಲ್ಲೇ ಇರ್ತವೆ. ಜೊತೆಗೆ ಈ ಮಳೆ ಈ ವರ್ಷ ಇರೋದ್ರಿಂದ ಸಾಕಷ್ಟು ಆನೆಗಳು ಇಲ್ಲೇ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲೇ ಉಳ್ಕೊಂಡಿದೆ. ಸಹಜವಾಗಿ ಶೆಟ್ಟಿಹಳ್ಳಿ ಕಾಡಿನಲ್ಲಿ ಅಲ್ಲಿದ್ದು ಎಷ್ಟು ಅಂತ ಅಲ್ಲೇ ಇರ್ತವೆ. ಅವುಗಳು ರೈತರ ಹೊಲದ ರುಚಿಯನ್ನು ನೋಡಿಬಿಟ್ಟು ಆಚೀಚೆ ಬರೋಕ್ಕೆ ಶುರು ಆಗ್ತವೆ. ಅವು ಆಚೀಚೆ ಬಂದಾಗೆಲ್ಲ ಕೂಡ ಇಲ್ಲ ಒಂದು ಬಫರ್ ಝೋನ್ ಇರುತ್ತೆ, ಇಲ್ಲ ಕಿರು ಅರಣ್ಯ ಇರುತ್ತೆ, ಇಲ್ಲ ಬಗರುಕುಂ ಲ್ಯಾಂಡ್ ಇರುತ್ತೆ. ಅಲ್ಲಿ ಎಲ್ಲ ರೈತರು ಮಾಡಿದ್ರು ಕೂಡ ಅವರಿಗೆ ಬೆಳೆಯನ್ನು ತಮ್ಮದು ಅಂತ ಹೇಳಿ ಹೇಳ್ಕೊಳ್ಳೋಷ್ಟು ಅಥವಾ ಕ್ಲೇಮ್ ಮಾಡೋಷ್ಟು ಕಾನೂನಿನ ಒಂದು ಚೌಕಟ್ಟು ಇರೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವರ ಕೈ ಮೇಲಾಗ್ತಾನೆ ಹೋಗುತ್ತೆ. ಜೊತೆಗೆ ಈ ಆನೆಗಳೆಲ್ಲ ಈಗ ಪರ್ಟಿಕ್ಯುಲರ್ ಆಗಿ ಈಗ ನಮ್ಮ ಶೆಟ್ಟಿಹಳ್ಳಿಯಿಂದ ಬಂದಿರುವಂಥ 3 ಆನೆಗಳು ಇನ್ನೊಂದು 50-60 ಕಿಲೋಮೀಟರ್ನ ಕ್ರಮಿಸಿ ಶಿವಮೊಗ್ಗದಿಂದ ಹೊಸನಗರ ಒಂದು ಹೆದ್ದಾರಿ, ನಂತರ ಶಿವಮೊಗ್ಗದಿಂದ ಸಾಗರ ಹೆದ್ದಾರಿ, ಅವೆರಡನ್ನು ಕ್ರಾಸ್ ಮಾಡಿಬಿಟ್ಟು ಆನಂದಪುರದಲ್ಲಿ ಒಂದಿಷ್ಟು ಹಳ್ಳಿಗಳಿದ್ದಾವೆ. ಅದು ಸ್ವಲ್ಪ ಚೊರಡಿ ರೇಂಜ್ ಫಾರೆಸ್ಟ್ ಅವರ ಅಧಿಕಾರಿಗಳ ವ್ಯಾಪ್ತಿಗೆ, ಮತ್ತು ಜೊತೆಗೆ ಇನ್ನೊಂದಿಷ್ಟು ಅಂಬ್ಳಿಗೋಳ ಅಂತ ಹೇಳಿ ಇಲ್ಲಿ ಶಿಕಾರಿಪುರ ಮತ್ತು ಸಾಗರ ಬಾರ್ಡ್ರಲ್ಲಿ ಅಲ್ಲೊಂದು ಅಂಬ್ಳಿಗೋಳ ಜಲಾಶಯ ಅಂತಿದೆ. ಅಲ್ಲಿ ಹಿನ್ನೀರಿನಲ್ಲಿ ಅವುಗಳ ಆನೆ ನೀರು ಕುಡಿದು ಫೀರನ್ ಕಣಿವೆ ಅಂತ ಬರುತ್ತೆ, ಅಲ್ಲಿ ಆ ಪಾಯಿಂಟ್ ಅದು, ಅಲ್ಲಿ ನೀರು ಕುಡಿದು ಅಲ್ಲಿಂದ ಮತ್ತೆ ವಾಪಸ್ ಆಗ್ತಾ ಇದಾವೆ ಅಂತ ಆಯ್ತು. ಹಿರಿಯ ಅಧಿಕಾರಿಗಳನ್ನ ಕೇಳಿದ್ರೆ ಹಿಂದೆ ಎಲ್ಲ ಭದ್ರಾ ಮತ್ತೆ ಇದು ಶೆಟ್ಟಿಹಳ್ಳಿ, ಜೊತೆಗೆ ಶರಾವತಿ ವ್ಯಾಲಿ, ಈ ಕಡೆ ನಿಮಗೆ ಬನವಾಸಿ ಮೂಲಕ ಈ ಕಡೆ ಸೊರಬ ಕಡೆ ದಾಳಿ ಇಡ್ತಾ ಇರುವಂಥದ್ದು, ಅಂದರೆ ದಾಂಡೇಲಿ ಫಾರೆಸ್ಟ್, ಇವೆಲ್ಲವೂ ಕೂಡ ಕನೆಕ್ಟೆಡ್ ಇತ್ತು. ಹಾಗಾಗಿ ಅವೆಲ್ಲ ಓಡಾಡ್ತಿದ್ದವು. ಏನೋ ಒಂದು 2 ತಲೆಮಾರಿನ ಆಚೆಗೆ ಇವುಗಳ ಆನೆಗಳು, ಇವುಗಳ ಮೂವ್ಮೆಂಟ್ಗಳು ಈಗ ಶುರುವಾಗಿದೆ ಅಂತ. ಇಷ್ಟು ದಿನ ಬರ್ತಿರ್ಲಿಲ್ಲ ಅನ್ನೋದು ಮ್ಯಾಟ್ರ್ ಅಲ್ಲ, ಬಟ್ ಈಗ ಬರ್ತಾ ಇದ್ದಾವೆ ಅನ್ನೋದೇ ಒಂದು ಕಾರಿಡಾರಿನ ವಿಶ್ಲೇಷಣೆ. ಈಗ ಹೋದ ವರ್ಷ ಕೂಡ ಆನೆಗಳು ಇಲ್ಲಿವರೆಗೆ ಅಂಬ್ಳಿಗೋಳವರೆಗೆ ಬಂದು ಹೋಗಿದ್ವು. ಮುತ್ತಜ್ಜರರು ಅಜ್ಜ ಅಂತವರು ಕತೆಗಳನ್ನ ಹೇಳ್ತಿದ್ರಂತೆ ಆನೆಗಳು ಬರ್ತಿದ್ವು ಅಂತ. ಅಲ್ಲಿಂದ ಈಚೆಗೆ ಬರ್ತಿರ್ಲಿಲ್ಲ. ಈಗ ನಿಮಗೆ ಹಾಸನದಿಂದ ನಮ್ಮ ಶಿವಮೊಗ್ಗದ ಬಾರ್ಡರ್ವರೆಗೆ ಬರ್ತವೆ. ಇನ್ನೇನು ಒಂದಿಷ್ಟು ಅಂತಂದ್ರೆ ದಾಂಡೇಲಿಗೆ ಸೇರ್ಕೊಳ್ತವೆ. ಇದಿಷ್ಟು ಈ ಶಿವಮೊಗ್ಗ ಈಗ ಸದ್ಯಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಆಗಿರುವಂಥ ಆನೆಗಳ ಓಡಾಟಗಳು. ಈ ಮಧ್ಯೆ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಅವರು ಒಂದು ಬಾಲಿಶವಾದ ಹೇಳಿಕೆ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಆನೆಗಳ ತಡೆಗೆ ಅವೇನು ಕಾರಿಡಾರ್ ಅಂತ ಏನು ಗುರುತು ಮಾಡಿದಿರಿ, ಆ ಕಾರಿಡಾರು ಸಾಗುವ ಉದ್ದಕ್ಕೂ ಬೇಲಿ ಹಾಕಿ ಅಂತ ಹೇಳಿದ್ದಾರೆ. ಅರಣ್ಯ ಇಲಾಖೆ ವ್ಯವಸ್ಥೆಯಲ್ಲಿ ಇದು ಸಮರ್ಪಕವಾಗಿ ನಡೀತಾ ಇಲ್ಲ. ಇನ್ನು ಒಂದು ಸಜೆಷನ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆನೆ ಕಾರಿಡಾರ್, ಆನೆಯ ಚಲನವಲನಗಳು ಪ್ರತಿ ವರ್ಷ ಒಂದೇ ರೂಟ್ ಅಲ್ಲಿ ಹೋಗುವಂತದ್ದು. ಆ ರೂಟ್ ಮ್ಯಾಪ್ ಅರಣ್ಯ ಇಲಾಖೆಯಲ್ಲಿ ಇದೆ. ಆ ರೂಟ್ ಮ್ಯಾಪ್ ಆಧಾರದಲ್ಲಿ ಫೆನ್ಸಿಂಗ್ ಅನ್ನು ಹಾಕಿದ್ರೆ ತುಂಬಾ ಪ್ರಯೋಜನ ಗ್ರಾಮೀಣ ಪ್ರದೇಶದ ಕೃಷಿಕರಿಗೆ ಆಗ್ತದೆ. ಅದನ್ನು ಬಿಟ್ಟು ಅವರಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಅರಣ್ಯ ಇಲಾಖೆಯವರು ಫೆನ್ಸಿಂಗ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇನ್ನೊಬ್ರು ತೀರ್ಥಹಳ್ಳಿ ಶಾಸಕರತ್ತ ಆರಗ ಜ್ಞಾನೇಂದ್ರ ಅವರು ಆನೆಗಳನ್ನೆಲ್ಲ ಹೆಚ್ಚಾಗಿದ್ದಾವೆ, ಆನೆ ಅಷ್ಟು ಫಾರೆಸ್ಟ್ ಇಲ್ಲ ಇಲ್ಲಿ, ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಫಾರೆಸ್ಟ್ ಕವರ್ ಇಲ್ಲ, ಹಾಗಾಗಿ ಆನೆಗಳನ್ನ ಹೊರ ರಾಜ್ಯಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ.
ಪರಿಹಾರ ಕೊಡ್ತೀರಿ. ಆ ಪರಿಹಾರ ಏನೂ ಅಲ್ಲ. ರೈತ ನಾನು ಬೆಳೆದಿದ್ದ ಫಸಲನ್ನ ನಾನು ತಿನ್ನಕ್ಕಾಗಲ್ಲ ಅಂತ ಹೇಳಿದ್ರೆ ಪ್ಯಾನಿಕ್ ಆಗ್ಬಿಟ್ಟಿದ್ದಾರೆ ರೈತರು. ನನ್ನ ಕ್ಷೇತ್ರದ ಉಂಬಳೆಬೇಲಿ ಶಿವಮೊಗ್ಗ ಪ್ರತಿ ದಿವಸ ಅದೇ ಕಾಟ. ಯಾರನ್ನು ಕೊಲ್ತದೋ ಅಂತ ಹೇಳುವಂತ ಸ್ಥಿತಿ ಇದೆ. ತಾವು ಹೇಳೋ ರೀತಿಯಲ್ಲಿ ನೀವು ಮಾಡೋ ದುಡ್ಡು, ಖರ್ಚು ಮಾಡೋ ದುಡ್ಡು ಇದೆಯಲ್ಲ, ಬಹಳ ಸ್ಲೋ ಆಗ್ತಾ ಇದೆ, ಬಹಳ ಸ್ಲೋ ಆಗ್ತದೆ. ಪಾಪ್ಯುಲೇಷನ್ ಅವ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ ಸರ್. ಒಂದು ಆನೆಗೆ ಎಷ್ಟು ಎಕರೆ ಕಾಡ್ಬೇಕು ಹೇಳಿ? ಆ ಏರಿಯಾ ಇದೆ, ಅದು ಸೈಂಟಿಫಿಕ್ ಆಗಿ ಆಗೋದಿಲ್ಲ. ಇಲ್ಲ ಅವನ್ನ ಬೇರೆ ರಾಜ್ಯಗಳಿಗೆ ಇಲ್ಲಿಗಾರು ಕಳಿಸ್ಕೊಡ್ಬೇಕು, ಏನಾದ್ರು ಮಾಡಬೇಕು. ಇಲ್ಲದ್ರೆ ಇಲ್ಲ ನಮ್ಮನ್ನಾರು ಶಿಫ್ಟ್ ಮಾಡಬೇಕು. ಅವುಗಳಿಗೆ ಬದುಕೋ ಹಕ್ಕಿದೆ, ಹಂಗ ನಮ್ಗೆ ಮನುಷ್ಯರಿಗೆ ಬದುಕೋ ಹಕ್ಕಿಲ್ಲ ಅಂದ್ರೆ ಇದರ ಅರ್ಥ ಎಂತದ್ದು? ಕಾಡು ಮನುಷ್ಯರಿಗೂ ಬೇಕು, ಪ್ರಾಣಿಗಳಿಗೂ ಬೇಕು. ಪ್ರಾಣಿಗಳಿಗೆ ಮಾತ್ರ ಇರಲಿ, ನೀನು ಏನಾರು ಆಗು ಅಂತ ಹೇಳಕ್ ಆಗೋದಿಲ್ಲ. ಸರ್ಕಾರ ಖಂಡಿತವಾಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಸೊ ಇದಿಷ್ಟು ನಮ್ಮ ಬಿಜೆಪಿ ಶಾಸಕರ ಮತ್ತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಮಧ್ಯೆ ವಾಗ್ವಾದ ಆಗಿದೆ. ಆನೆಗಳು ಹಾಗೆ ಹೇಳಕ್ ಹೋದ್ರೆ, ಈಗ ಈಶ್ವರ್ ಖಂಡ್ರೆ ಅವರು ಹೇಳಿದ ಹಾಗೆ ಬೆಳದಂಗಡಿ ಭಾಗದಲ್ಲಿ ಅಥವಾ ಹರೀಶ್ ಪುಂಜಾ ಅವರ ಹೇಳುವಂತೆ ಅವರುಗಳಿಗಿರುವಂತ ಆನೆಗಳ ಕಾಟ ಏನಿದೆಯಲ್ಲ, ಅದು ಹಾಸನ, ಮಡಿಕೇರಿ ಅಥವಾ ಚಿಕ್ಕಮಂಗ್ಳೂರು ಅಲ್ಲಿ ಹೋಲಿಸ್ಕೊಂಡ್ರೆ ಬಹಳ ಕಡಿಮೆ. ಚಿಕ್ಕಮಂಗ್ಳೂರಲ್ಲಿ ಈಗಂತೂ ವರ್ಷಕ್ಕೆ ಒಂದು 10-15 ಜನ ಮೃತಪಡ್ತಿದ್ದಾರೆ. ಈ ತರದ ಪರಿಸ್ಥಿತಿ ಇದೆ. ಹಾಗಿದ್ದು ಕೂಡ ಅಲ್ಲೇ ಆನೆಗಳನ್ನ ಸಾಯಿಸೋದಕ್ಕೆ ಒಂದು ವೆಪನ್ ಬೇಕು ಅಂತ ಅವ್ರು ಹೇಳ್ಬೇಕಾದ್ರೆ, ಇನ್ನು ಇಲ್ಲಿರೋ ಜನರು ಯಾವ ತರ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇದು ಆನೆಗಳ ಸಮಸ್ಯೆ. ಇಂದು ಬೆಳಗ್ಗೆ ಕೆರೆಗಟ್ಟೆ ತೋಟ ಮತ್ತು ಶಾಲೆ ಮನೆ ಎದುರುಗಡೆ ರೈಲ್ವೆ ಸ್ಟೇಷನ್ನಲ್ಲಿ ಆನೆಗಳು ಇರಬಹುದೆಂದು ಶಂಕಿಸಲಾಗಿದೆ. ಊರಿನ ಜನರು ಓಡಾಡುವಾಗ ಎಚ್ಚರಿಕೆಯಿಂದ ಓಡಾಡಬೇಕೆಂದು ತಿಳಿಸಲಾಗಿದೆ. ಬೈರಾಪುರ ಗ್ರಾಮಸ್ಥರಿಗೆ ಎಚ್ಚರಿಕೆಯ ಕರೆ. ಬೆಳೆ ಪರಿಹಾರಕ್ಕೆ ಕೂಡ ಈಗ ಆನ್ಲೈನ್ ಆಗಿರೋದ್ರಿಂದ ಎಲ್ಲ ಮಾಹಿತಿಯನ್ನು ಸಂಬಂಧಪಟ್ಟ ರೈತರಿಗೆ ಕೊಡ್ತೀವಿ. ರೈತರು ಅದ್ರ ಮುಖಾಂತರ ಅವ್ರು ಅರ್ಜಿ ಕೊಟ್ಟು ಅದನ್ನು ಯಾವ ರೀತಿ ನಾವು ಕ್ರಮ ಕೈಗೊಳ್ಳಬೇಕು, ಪರಿಹಾರನ ಅಡಿಕೆ ಬಗ್ಗೆ ಒಂದು ಗಿಡಕ್ಕೆ ಅಡಿಕೆಗೆ ವಯಸ್ಸಿನ ಆಧಾರದ ಮೇಲೆ ಅದಕ್ಕೆ ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಫಲ ಬರ್ತಕ್ಕಂಥ ಅಡಿಕೆಗೆ ಬೇರೆ ಇದೆ, ಸಸಿಗೆ ಬೇರೆ ಇದೆ. ಭತ್ತಕ್ಕೆ ಕ್ವಿಂಟಾಲ್ಗೆ ಇಷ್ಟು ಅಂತೇಳಿ ಸರ್ಕಾರ ನಿಗದಿಪಡಿಸಿದೆ. ನಾವು ಒಂದು ಅಂದಾಜು ಮಾಡ್ತೀವಿ, ಅಂದಾಜು ಮಾಡಿ ಅದನ್ನು ಆನ್ಲೈನಲ್ಲಿ ಮಾಡ್ತೀವಿ. ಅದಕ್ಕೆ ಬೆಳೆ ಪರಿಹಾರ ಬರ್ತದೆ.